ತಗೋಪ್ಪ. ತುಂಬ ಉಪಕಾರ ಆಯ್ತಪ್ಪ, ತುಂಬ ಉಪಕಾರ. ಸಂತು ಹೇಳು, ಮೇಲೆ ಹೇಳು. ಏನು ಉಪಕಾರನ? ಮಕ್ಕಳಿಗೆ ಕಷ್ಟ ಆದಾಗ ಅದನ್ನ ಪರಿಹಾರ ಮಾಡೋದು ಅಪ್ಪನ ಕರ್ತವ್ಯ ಮಾಡಿದ್ದೀನಿ ಅಷ್ಟೆ. ತುಂಬ ಥ್ಯಾಂಕ್ಸ್ ಅಪ್ಪ, ತುಂಬ ಥ್ಯಾಂಕ್ಸ್. ಈಗಲೇ ಹೋಗಿ ಬ್ಯಾಂಕಿಗೆ ಕಟ್ಟಿಬಿಡ್ತೀನಿ. ಅಷ್ಟ ಮಾವ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನೀವೇನಾದರೂ ಇರಲಿಲ್ಲ ಅಂದರೆ ನಮ್ಮವ್ರ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಯಾಕೆ ಹೀಗೆ ಮಾತಾಡ್ತಿದೀಯ ವೀಣಾ? ಅವ್ನು ನಮ್ಮ ಮಗ ಅಲ್ವಾ? ಅವನ ಕಷ್ಟ ನಮ್ಮ ಕಷ್ಟ ಅಲ್ವಾ? ಅವನು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರ್ತೀವಿ. ಹಾಗಲ್ಲ ಅತ್ತೆ, ಸ್ವತಃ ನೀವೇ ಕಷ್ಟದಲ್ಲಿದ್ದರೂ ಇನ್ನೊಬ್ರು ಕಷ್ಟಕ್ಕೆ ಮರಗ್ತೀರಲ್ಲ, ಅದು ನಿಮ್ಮಿಬ್ಬರು ದೊಡ್ಡ ಗುಣ. ಮನುಷ್ಯ ಕಷ್ಟದಲ್ಲಿದ್ದಾಗ ದೇವರು ಮನುಷ್ಯ ರೂಪದಲ್ಲಿ ಬರ್ತಾನಂತೆ. ಇವತ್ತು ನೀವಿಬ್ಬರು ನಮ್ಮ ಪಾಲಿಗೆ ಆ ದೇವ್ರ ರೂಪದಲ್ಲಿ ಬಂದಿದ್ದೀರ. ವೀಣಾ ಇದೇಳಮ್ಮ, ನಮ್ಮ ನಡುವೆ ಯಾಕಮ್ಮ ಇಷ್ಟು ದೊಡ್ಡ ಮಾತುಗಳು? ನಾವು ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೇ ಇಷ್ಟು ಕಷ್ಟಪಟ್ಟು ದುಡ್ದು ಕೂಡಿಡೋದು. ಕಷ್ಟದಲ್ಲಿದ್ದಾನೆ ಕೊಟ್ಟೆ, ನನ್ನ ಕರ್ತವ್ಯ ಅಷ್ಟೇ. ನೋಡು, ಸಂತು ಕೆಲಸಕ್ಕೆ ಯಾವ ತೊಂದರೆನೂ ಇಲ್ಲ, ಆಯ್ತಾ? ಖುಷಿ ಆಯ್ತಾ ನಿನಗೆ? ಅಷ್ಟೇ ಸಾಕು. ಅತ್ತೇನೋ ಸೊಸೆನ ಯಾರಾದರೂ ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ಬರ್ತೀರಾ? ಅತ್ತೆ ಎಷ್ಟು ಜನ ಕಾಫಿ ಮಾಡೋಕ್ಕೆ ನಂಗೆಲ್ಲಿ ಬರುತ್ತೆ ಮಾ. ಸರಿ ಬಾ, ಇಬ್ರು ಮಾಡ್ಕೊಡೋಣ. ಒಂದು ಸುಳ್ಳು ಹೇಳಿದ್ದಕ್ಕೆ 5 ಲಕ್ಷ ಸಿಕ್ತು. ಇಷ್ಟು ಬೇಗ ದುಡ್ಡು ಕೊಡ್ತಾರೆ ಅಂತ ಗೊತ್ತಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೇಳ್ಬೋದಾಗಿತ್ತು. ಇನ್ನೊಂದು 5 ಲಕ್ಷ ಜಾಸ್ತಿ ಕೊಟ್ಟಿದ್ದಿದ್ರೆ ಗೃಹ ಪ್ರವೇಶನ ಮುಗಿಸ್ಬಿಡ್ಬೋದಾಗಿತ್ತು. ಇರಲಿ, ಅವ್ರ ವೀಕ್ನೆಸ್ ಗೊತ್ತಾಯ್ತು. ಮುಂದೆ ಇದನ್ನು ಉಪಯೋಗಿಸ್ಕೊಳ್ಳೋಣ. ಜೀವನ ಎಷ್ಟು ಅನಿರೀಕ್ಷಿತ ಅಲ್ವಾ? ನಾವು ಏನೋ ಮಾಡೋಕ್ಕೆ ಹೊರಟಿರ್ತೀವಿ, ಅಲ್ಲಿ ಇನ್ನೇನೋ ಆಗಿರುತ್ತೆ. ನಾವು ಅಂದ್ಕೊಳ್ಳೋದೇ ಒಂದು, ನಮಗೆ ಸಿಗೋದೇ ಒಂದು. ಇದೊಂದು ಆಗ್ಬಿಟ್ರೆ ನಾವು ಖುಷಿಯಾಗಿರ್ತೀವಿ ಅಂತ ಅನ್ಕೋತೀವಿ. ಆದರೆ ಅದಾದಮೇಲೆ ಅಲ್ಲಿ ಯಾವುದೋ ಒಂದು ನೋವು ನಮಗೋಸ್ಕರ ಕಾಯ್ಕೊಂಡು ಕೂತಿರುತ್ತೆ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನಮ್ಮಿಬ್ಬರು ಜೀವನದಲ್ಲಿ ವಿಚಿತ್ರ ಏನು ಅಂದರೆ, ಇಷ್ಟು ದಿನ ಆದರೂ ನನಗೆ ಮದುವೆ ಆಗಿಲ್ವಲ್ಲ ಅಂತ ನಮ್ಮ ಮನೆಯವರು ನೊಂದ್ಕೋತಾ ಇದ್ರು. ಜನರು ಇವಳಿಗೆ ಮದುವೆನೇ ಆಗಲ್ಲ ಅಂತ ಆಡ್ಕೋತಿದ್ರು. ಇಲ್ಲಿ ನಿಮ್ಮ ಮದುವೆ ಯಾಕಾದರೂ ಆಯಿತು ಅಂತ ನಿಮ್ಮ ಮನೆಯವರು ನೊಂದ್ಕೋತಾ ಇದ್ದಾರೆ. ನಿಮ್ಮ ಮದುವೆ ಆಯಿತು ಅಂತ ಆಡ್ಕೋತಾ ಇದ್ದಾರೆ. ನೀವು ಈ ಒಂದು ತಪ್ಪು ಮಾಡದೆ ಹೋಗಿದ್ದಿದ್ರೆ ಎಲ್ಲ ಚೆನ್ನಾಗಿರ್ತಿತ್ತು. ನಾವಿಬ್ರು ಖುಷಿಯಾಗಿರ್ಬೋದಾಗಿತ್ತು. ನಮ್ಮಿಬ್ರು ಜೀವನ ಬೇರೆ ಬೇರೆ ಥರನೇ ಇರ್ತಿತ್ತು. ಆದರೆ ಈಗ ನಮ್ಮಿಬ್ರು ಮನೆಯವ್ರ ನೆಮ್ಮದಿ, ನಿಮ್ಮ ಜೀವನ, ನನ್ನ ಜೀವನ, ಆ ಹುಡುಗಿ ಜೀವನ
ಎಲ್ಲ ಹಾಳಾಗೋಯ್ತು. ಮೇಡಮ್ ಅವರೇ, ಹೌದು, ನಮ್ಮ ಸ್ವಾರ್ಥಕ್ಕೆ ನಾವು ತಗೊಳ್ಳೋ ನಿರ್ಧಾರ ನಮ್ಗೆ ಎಷ್ಟು ಕಷ್ಟ ಕೊಡುತ್ತೆ ನೋಡಿ. ಮೇಡಮ್ ಅವರೇ, ನಾನು ಎಲ್ಲ ಮುಗಿದ ಮೇಲೆ ತಿದ್ಕೊಳ್ಳೋಕ್ಕೆ ಏನೂ ಇರಲ್ಲ. ನಾವು ಏನೇ ವಿಷಯ ಆದರೂ ಎಲ್ಲರ ದೃಷ್ಟಿನಲ್ಲಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ. ಇಲ್ಲ ಅಂದರೆ ಹೀಗೆ ನಮ್ಮಿಂದ ಎಲ್ರಿಗೂ ವಿನಾಕಾರಣವಾಗಿ ನೋವು ಕೊಟ್ಬಿಡ್ತೀವಿ. ಚಿನ್ನಮರಿ, ನಿಮ್ಮನ್ನು ಹೀಗೆ ಮುದ್ದು ಮಾಡ್ತಾ ಇದ್ರೆ ಟೈಮ್ ಹಾಗೆ ನಿಂತು ಬಿಡಬೇಕು ಅಂತ ನಂಗೆ ಆಸೆ. ಅದೇ ಮತ್ತೆ ನೀವು ಹೀಗೆ ಯಾವಾಗಲೂ ರೊಮ್ಯಾನ್ಸ್ ಮಾಡ್ತಿರ್ತೀರಾ ಅಂದರೆ ಎಲ್ಲರೂ ಹಾಗೆ ಮಾಡ್ತಾರಾ? ಸಮಯ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಇಲ್ಲ ಅಂದರೆ ಅವ್ರು ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ದಾರೆ ಅದೇನೂ ಮಾಡೋಕ್ಕೆ ಆಗಲ್ಲ. ನಾನು ಹೇಳಿದ್ದು ಅವ್ರ ಬಗ್ಗೆ ಅಲ್ಲ, ನಮ್ಮ ಬಗ್ಗೆ. ನಾವಿಬ್ಬರು ಹೀಗಿರ್ಬೇಕಾದ್ರೆ ಸಮಯ ನಿಂತು ಬಿಡಬೇಕು. ಸೂರ್ಯ ಉದಯಿಸಲೇಬಾರ್ದು, ಚಂದ್ರ ಅಸ್ತಮಿಸಲೇಬಾರ್ದು. ಬೇರೆಯವರೆಲ್ಲ ನಾವೀಗ ಮುದ್ದು ಮಾಡೋದನ್ನು ನೋಡಿ ನೋಡಿ ನಾಚ್ಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ಬೇಕು. ಎಷ್ಟು ಚೆನ್ನಾಗಿರುತ್ತಲ್ವ? ಹೌದೌದು, ಚೆನ್ನಾಗಿರುತ್ತೆ. ಬೆಳಗ್ಗೆ ಇಷ್ಟೊಂದು ರೊಮ್ಯಾನ್ಸಾ? ಅರೆ, ಸುಂದರವಾದ ಹೆಂಡತಿ ಜೊತೆ ಸುಂದರವಾದ ಕ್ಷಣಗಳನ್ನು ಕಳಿಬೇಕಾದ್ರೆ ಯಾವ ಗಂಡಸ್ತಾನೆ ರೊಮ್ಯಾಂಟಿಕ್ ಆಗಿರಲ್ಲ ಹೇಳಿ. ಅದು ಅಲ್ಲದೆ ಸೌಂದರ್ಯ ಇರೋದೇ ಆರಾಧಿಸೋಕ್ಕೆ. ಹಾಗಿದ್ಮೇಲೆ ಆರಾಧಿಸದೆ ಹೋದ್ರೆ ತಪ್ಪಾಗುತ್ತೆ ತಾನೆ. ನೋಡಿ ನೋಡಿ, ಯಾರೋ ಬಂದ ಹಾಗಾಯ್ತು. ಇದು ನೋಡ್ಕೊಂಡು ಬರ್ತೀನಿ. ಚಿನ್ನು ಮರಿ, ನಾನು ನೋಡ್ಕೊಂಬರ್ತೀನಿ ರೀ. ಯಾರು ಕಾಣ್ತಾನೆ ಇಲ್ವಲ್ಲ? ಯಾರು ಬಂದಿರ್ಬೋದು? ರೀ, ಯಾರು ಬಂದಿದ್ದು? ಯಾರು ಇರಲೇ ಇಲ್ಲ ಚಿನ್ನು ಮರಿ. ಇಲ್ವಾ? ಆದ್ರೆ ಬೆಲ್ ಆಯ್ತಲ್ಲ. ಹೌದು, ಕಾಲಿಂಗ್ ಬೆಲ್ ಆಯಿತು, ಆದರೆ ಯಾರು ಕಾಣಲೇ ಇಲ್ಲ. ಮೇ ಬಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಲ್ ಆಯಿತೋ ಏನೋ. ಅಯ್ಯೋ, ಶಾರ್ಟ್ ಸರ್ಕ್ಯೂಟ್ ಆದ್ರೆ ಬೆಲ್ ಹೇಗಾಗುತ್ತೆ? ಇಲ್ಲ ಅನ್ಸುತ್ತೆ, ಯಾರೋ ಬಂದಿರಬೇಕು, ನೀವು ಕರೆಕ್ಟಾಗಿ ನೋಡಿಲ್ಲ ಅನ್ಸುತ್ತೆ. ಇಲ್ಲ ಚಿನ್ನು ಮರಿ, ನಾನು ಎಲ್ಲ ಕಡೆ ಸರಿಯಾಗಿ ನೋಡ್ಕೊಂಬಂದೆ, ಯಾರು ಇರಲಿಲ್ಲ. ಯಾಕೋ ಅನುಮಾನ ಬರ್ತಿದೆಯಲ್ಲ, ಯಾರೋ ಬಂದಿರಬೇಕು ಅನ್ಸುತ್ತೆ. ಬನ್ನಿ, ನಾವಿಬ್ರು ಹೋಗಿ ನೋಡ್ಕೊಂಡು ಬರೋಣ. ಸರಿ, ನಡೀರಿ. ಇತರ ಜನವೆಲ್ಲ ಹುಟ್ಟು ಇತರ ಜನವೆಲ್ಲ ತಟ್ಟ ತಾರಿಟ್ಟಿರ. ಏಯ್, ಏನ ನಾನೇ ಎಲ್ಲ ಅಷ್ಟು ಟೆನ್ಷನ್ಲಿದ್ದೆ, ಈಗ ನೋಡಿದ್ರೆ ಕುಣ್ದಾ ಇರ್ತಿದ್ಯಾ? ಜೀವನ ಅಂದ್ರೆ ಹಂಗೆ ಕಣ. ಇವತ್ತಿಂದ ಇವತ್ತಿಗೆ, ನಾಳೆದು ನಾಳೆಗೆ, ನೆನ್ನೆದು ನೆನ್ನೆಗೆ ಆರಾಮಾಗಿರ್ಬೇಕಂತೆ. ನಿನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಯ್ತಾ? ಹ್ಞೂ ಕಣ. ಯಾವುದೋ ಪುಣ್ಯಾತ್ಮ ಬಡ್ಡಿ ಇಲ್ಲದೆ 5 ಲಕ್ಷ ಕೊಟ್ಟ ಕಣೋ. 5 ಲಕ್ಷನ? ಬಡ್ಡಿ ಇಲ್ದೆ? ಅದ್ಯಾಕ ಕಣ್ಕಂಡು ಬಿಟ್ಕೊಂಡು ನೋಡ್ತಿದ್ಯಲ್ಲ? ಇನ್ನೇನು ಬ್ರೋ, 2 ದಿನದಲ್ಲಿ 5 ಲಕ್ಷ ಅಂದ್ರೆ ಆಶ್ಚರ್ಯ ಆಗಲ್ಲನಾ? ಹ್ಞೂ ಕಣ, ಎಲ್ಲ ನಮ್ಮ ತಿರುಪತಿ ತಿಮ್ಮಪ್ಪ ಶ್ರೀನಿವಾಸನ ದಯೆ. ಕೈ ಎತ್ತಿ ಮುಗಿಬೇಕು. ಬ್ರೋ, ನನಗೊಂದು 5 ಲಕ್ಷ ಕೊಡ್ಸೋ, ನಾನು ಇನ್ವೆಸ್ಟ್ ಮಾಡಿ ಡಬಲ್ ಮಾಡಿಸ್ಕೊಡ್ತೀನಿ. ಬೇಕು ಕೊಡ್ತೀನಿ ಅಂತ ಹೇಳ್ಬಿಡು. ನಾನು ತಗೋಬೇಕಾದ್ರೆ ಸರ್ಕಸ್ ಮಾಡ್ಕೊಂಡೇನು? ಏನಂದೆ? ಈಗ ಕೊಟ್ಟಿರೋದೇ ದೊಡ್ಡ ವಿಷಯ, ನಾನು ಮತ್ತೆ ಕೇಳೋಕ್ಕಾಗುತ್ತೇನಾ? ಸರಿ, ಅವ್ರು ಯಾರು ಅಂತ ಹೇಳು, ನಾನೇ ಹೋಗಿ ಕೇಳಿಸ್ಕೊಂಡ್ಬರ್ತೀನಿ. ಅವ್ರು ಯಾರು ಅಂತ ಹೇಳಿಬಿಟ್ರೆ ಅಷ್ಟೇ,
ಮಗನೇ ಎಲ್ಲರೂ ಒಂದಷ್ಟು ಕಿತ್ಕೊಂಡ್ಬಿಡ್ತೀರ. ಉಳಿದಿರೋ ದುಡ್ಡಿಗೂ ನಾನೇ ಸ್ಕೆಚ್ ಹಾಕ್ತೀನಿ. ದುಡ್ಡು ಕೊಡ್ಸೋನೆ ನಗ್ತಾ ಇದೆಯಲ್ಲ. ಇದು ಹುಡ್ಕೋ ಸೇರ್ತಾ ಇರೋ, ಟೈಮ್ ಬಂದಾಗ ಹೇಳ್ತೀನಿ. ಬ್ರೋ ಏಯ್ ಬ್ರೋ ಕೇಳಿಸ್ಕೊಳ್ಳಿ. ಚಿನ್ನು ಮರಿ, ನಾನು ಹೇಳಿಲ್ವ ನಿಮಗೆ ಇಲ್ಲಿ ಯಾರು ಇಲ್ಲ ಅಂತ? ಹಾಂ, ಮತ್ತೆ ಬೆಲ್ ಹೇಗಾಯ್ತು ಅಂತ? ಆಗಲೇ ಹೇಳಿದ್ನಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗಿ ಆಗಿರಬಹುದು. ಅಯ್ಯೋ ರೀ, ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ. ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಬರೀ ನಮ್ಮ ಮನೆ ಕಾಲಿಂಗ್ ಬೆಲ್ ಮಾತ್ರ ಹೊಡ್ಕೊಳ್ತಿತ್ತ, ಮನೇಲಿರೋದು ಎಲ್ಲದೂ ತೊಂದರೆ ಆಗ್ತಿತ್ತು ತಾನೆ. ನೀವು ಹೇಳೋದು ಸರಿಯಾಗೇ ಇದೆ, ಆದರೆ ಇಲ್ಲಿ ಯಾರು ಕಾಣ್ತಿಲ್ವಲ್ಲ. ಬಂದಿದ್ದು ಯಾರು ಅಂತ ಹೇಗೆ ಕಂಡುಹಿಡಿಯೋದು? ಅಯ್ಯೋ ರೀ, ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ನಾವು ಊರಿಗೆಲ್ಲ ತುಪ್ಪ ಕಲಿತಾ ಇದೀವಲ್ಲ, CCTV ಇದ್ಮೇಲೆ ಅಲ್ಲೇ ನೋಡ್ಬೋದಲ್ವಾ? ಈಗ ಬೇಕಾ? ಬನ್ನಿ ಬನ್ನಿ. ಸರಿ, ಬೇಡ ಬೇಡ ಜಯಂತ, ಮೊಬೈಲಲ್ಲಿ CCTV ಫುಟೇಜ್ ನೋಡ್ತೀನಿ ಅನ್ನೋದು ಇವ್ರಿಗೆ ಗೊತ್ತಾಗೋದು ಬೇಡ. ಆಮೇಲೆ ಅವ್ರಿಗೆ ಅದೇ ಡೌಟ್ ಕಾಡೋಕೆ ಶುರುವಾಗ್ಬಿಡುತ್ತೆ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ. ಬಂದೆ ಚಿನ್ನು ಮರಿ. ಯಾರು? ಯಾರೋ ಬಂದಿದ್ದಾನಲ್ಲ. ಹೌದು ಚಿನ್ನು ಮರಿ, ಆದರೆ ಯಾರು ಒಂದು ಗೊತ್ತಾಗ್ತಿಲ್ವಲ್ಲ. ಮುಖಕ್ಕೆ ಮಾಸ್ಕ್ ಬೇರೆ ಹಾಕೊಂಡಿದ್ದಾನೆ. ಅಲ್ಲ ರೀ, ಯಾರು ಇವನು ಮಾಸ್ಕ್ ಹಾಕೊಂಡು ಬಂದಿದ್ದಾನೆ? ಯಾಕೆ ಬಂದಿದ್ದಾನೆ ಗೊತ್ತಾಗ್ತಿಲ್ವಲ್ಲ. ಸತ್ಯ ರೀ, ಅವನೇ ವಾಪಸ್ ಹೋಗಿದ್ದಾನೆ ನೋಡಿ. ಜಾಸ್ತಿ ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ನಾನು ಅಷ್ಟಲ್ಲಿ ಬೇಗ ಹೋಗಿ ತಿಂಡಿ ರೆಡಿ ಮಾಡ್ತೀನಿ. ಜಾಸ್ತಿ ಯೋಚನೆ ಮಾಡಬೇಡಿ. ಯಾರಿವನು ಮಾಸ್ಕ್ ಹಾಕೊಂಡು ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಬೆಲ್ ಮಾಡ್ಬಿಟ್ಟು ಯಾಕೆ ಹೋದ? ಶಾರೋಯ, ನನ್ನ ಚಿನ್ನು ಮರಿಗೆ ಏನಾದರೂ ತೊಂದರೆ ಕೊಡಕ್ಕೆ ಬಂದಿದ್ದಾನ? ಲಕ್ಷ್ಮಿ, ಲಕ್ಷ್ಮಿ, ರೀ, ಒಂದು ಒಳ್ಳೆ ಕಾಫಿ ಮಾಡ್ಕೊಡ್ತೀಯಾ? ತಗೊಂಡು ಬರ್ತೀನಿ ರೀ. ಲಕ್ಷ್ಮಿ, ಯಾಕೆ? ಏನಾಯ್ತು? ಯಾಕೆಷ್ಟು ಬೇಜಾರಲ್ಲಿದ್ಯಾ? ಬೇಜಾರಲ್ಲ ರೀ, ಆ ದೇವ್ರು ನಮಗೆ ಯಾಕಿಷ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವೊಂದು ಬಯಸಿದ್ರೆ ಅವನೊಂದು ಬಯಸಿರ್ತಾನೆ. ನಮ್ಮ ಆಸೆಗಳಿಗೆ ಬೆಲೆನೇ ಇಲ್ವಾ? ಯಾಕೆ ಲಕ್ಷ್ಮಿ ಹಿಂಗೆ ಮಾತಾಡ್ತಿದ್ಯಾ? ಈಗ ಅಂಥದ್ದು ಏನಾಗಿದೆ? ಯಾವುದ್ರಲ್ಲಿ ದೇವ್ರು ನಮಗೆ ಕಮ್ಮಿ ಮಾಡಿದ್ದಾನೆ? ನಾನು ಯಾವುದ್ರಲ್ಲೂ ಕಡಿಮೆ ಮಾಡಿದ್ದಾನೆ ಅಂತ ಹೇಳ್ತಾ ಇಲ್ಲ ರೀ. ಆದರೆ ನಮ್ಮ ಕನಸುಗಳಿಗೆ
ದಾರಿ ತೋರಿಸ್ತಾ ಇಲ್ವಲ್ಲ ಅದೇ ಬೇಜಾರು. ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ಎಷ್ಟು ವರ್ಷದಿಂದ ಕನ್ಸು ಕಾಣ್ತಾ ಇದ್ದೀರಾ. ಅದಕ್ಕೋಸ್ಕರ ನೀವು ಹಗಲು ರಾತ್ರಿ ದುಡಿತಾ ಇದ್ದೀರಾ. ದುಡ್ಡನ್ನ ಅನಾವಶ್ಯಕವಾಗಿ ಖರ್ಚು ಮಾಡದೆ ಅದನ್ನ ಕೂಡಿಡ್ತಾ ಇದ್ದೀರಾ. ಆದ್ರೂ ಕನ್ಸು ಕನ್ಸಾಗಿ ಉಳಿಯೋ ಹಾಗೆ ಕಾಣಿಸ್ತಿದೆ ರೀ, ನೆರವೇರೋ ಹಾಗೆ ಕಾಣಿಸ್ತಿಲ್ಲ. ಬ್ಯಾಂಕಲ್ಲಿ PF ದುಡ್ಡನ್ನು ತೆಗೆದು ಸಂತಕ್ಕೆ ಕೊಟ್ಟೆ ಅಂತ ಹೀಗೆ ಹೇಳ್ತಿದ್ಯಾ? ಅಲ್ಲ ಲಕ್ಷ್ಮಿ, ಮಕ್ಕಳು ಅಷ್ಟು ಕಷ್ಟಪಡುವಾಗ ಅದನ್ನ ನೋಡಿಕೊಂಡು ನಾನು ಹೆಂಗಿರೋಕ್ಕಾಗತ್ತೆ? ನಾವೇನಾದರೂ ಹಾಗಿದ್ರೆ ನಾವು ತಂದೆ ತಾಯಿ ಅಂತ ಅನ್ನಿಸ್ಕೊಳ್ತೀವ? ಅವರು ಬೆಳೆದಿದ್ದಾರೆ, ದೊಡ್ಡವರಾಗಿದ್ದಾರೆ, ಜವಾಬ್ದಾರಿ ಇದೆ. ನಾವು ಅವ್ರ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರೆ ಮುಂದೆ ನಮಗವ್ರು ಸಹಾಯ ಮಾಡ್ತಾರೆ. ಹಂಗೆ ಸಹಾಯ ಮಾಡಲಿ ಅಂತ ನಾನು ಕೊಟ್ಟಿದ್ದಲ್ಲ. ಏನೋ ನಮ್ಮ ಸಹಾಯದಿಂದ ಅವ್ರಿಗೂ ಒಂದು ಸ್ವಲ್ಪ ಸಹಾಯ ಆಗಿ ಅವ್ರ ಮುಖದಲ್ಲಿ ಒಂದು ನಗು ಬಂದರೆ ನನಗೆ ಅಷ್ಟೇ ಸಾಕು. ರೀ, ನೀವು ಸಹಾಯ ಮಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮನೆ ಕಟ್ಟೋ ಆಸೆ ಯಾವಾಗ ನೆರವೇರುತ್ತೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನೋಡು, ಮನೆ ಬಗ್ಗೆ ನೀನು ಕಟ್ಟಿರೋ ಕನಸಿಗಿಂತ 10 ಪಟ್ಟು ಕನಸನ್ನು ನಾನು ಕಂಡಿದ್ದೀನಿ. ಯಾಕೆ ಹೇಳು? ನಿನ್ನಿಂದ ದೂರ ಆಗಿರೋ ತವ್ರ ಮನೆನ ಒಂದು ಮಾಡಬೇಕು ಅಂತ. ನೀನು ನಿನ್ನ ತವ್ರ ಮನೆಯವ್ರಿಗೆ ಮಾತು ಕೊಟ್ಟು ಬಂದಿದೆಯಲ್ಲ, ಆ ಮಾತನ್ನು ನೆರವೇರಿಸಿ ಅವ್ರ ಮುಂದೆ ತಲೆ ಎತ್ತಿ ನಡಿಬೇಕು ಅಂತ ಅಷ್ಟೇ ನನ್ನ ಆಸೆ. ಏನೋ ಆಯಿತು ಅನ್ನೋ ಅಷ್ಟರಲ್ಲಿ ಏನೋ ಹೊಸ ಸಮಸ್ಯೆ ಬರುತ್ತೆ. ಇಷ್ಟು ವರ್ಷನೇ ಕಾಯ್ದಿದ್ಯಾ, ಇನ್ನು ಸ್ವಲ್ಪ ದಿನ ಲಕ್ಷ್ಮಿ. ಈ ಮಕ್ಕಳೆಲ್ಲ ಒಂದು ಸ್ವಲ್ಪ ಸೆಟ್ಲ್ ಆದಮೇಲೆ ಖಂಡಿತ ಮನೆ ಕಟ್ಟಿಸ್ತೀನಿ. ಆಯ್ತು ರೀ, ನೀವು ಹೇಳ್ದಾಗೆ ಮಾಡೋಣ. ವಿಶ್ರಾಂತಿ ತಗೊಳ್ಳೋ ವಯಸ್ಸಲ್ಲಿ ನೀವಿಷ್ಟು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನನ್ಗದೇ ಖುಷಿ. ಹಾಗೆ ನಮ್ ಬೆಂಕಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕು ರೀ. ಉಳ್ದವ್ರೆಲ್ಲ ಹೇಗೋ ಜೀವನ ಮಾಡ್ತಾರೆ, ಆದ್ರೆ ವೆಂಕಿ ನೆನೆಸ್ಕೊಂಡ್ರೆ ತುಂಬಾ ಪಾಪ ಅನ್ನಿಸ್ತಿದೆ. ಅವನಿಗೂ ಏನಾದ್ರೂ ಒಂದು ದಾರಿ ಮಾಡ್ಬೇಕು ರೀ. ಖಂಡಿತ ಲಕ್ಷ್ಮಿ, ಅವನ ಮನೆಗೆ ಬಂದ ಮೇಲೆ ನಮಗೆಲ್ಲ ಒಳ್ಳೇದಾಗಿತ್ತು. ಅಂಥವ್ನು ಒಳ್ಳೇದಾಗಲ್ವಾ? ಇಷ್ಟು ದಿನ ಅವನಿಗೊಂದು ರೂಮ್ ಅಂತಿರಲಿಲ್ಲ. ಈಗ ಭಾವನಾ ಮದುವೆ ಮಾಡಿಕೊಂಡು ಅವಳ ಗಂಡನ ಮನೆಗೆ ಹೋದ್ಮೇಲೆ ನಮ್ಮ ಚೆಲ್ವಿ ವೆಂಕಿಗೆ ರೂಮ್ ಅಂತ ಆಗಿದೆ. ಆಗತ್ತೆ ಲಕ್ಷ್ಮಿ, ಹಾಗೇ ಆಗತ್ತೆ. ಹೌದು ರೀ, ಈಗ ಸಂಸಾರ ದೊಡ್ಡದಾಗ್ತಾ ಇದೆ. ಇಬ್ರು ಅಳಿಯಂದ್ರು ಬಂದಿದ್ದಾರೆ. ಅವ್ರು ಬಂದು ಹೋದಾಗ ಮನೆ ಚಿಕ್ಕದು ಅಂತ ಅನ್ನಿಸ್ಬಾರ್ದಲ್ವಾ? ಆದಷ್ಟು ಬೇಗ ನಾವು ನಮ್ಮ ಲಕ್ಷ್ಮೀ ನಿವಾಸ ಕಟ್ಟಬೇಕು. ಎಲ್ರಿಗೂ ಒಂದು ದಾರಿ ಮಾಡಿಕೊಡ್ಬೇಕು. ಆಗ್ಲೇ ನನಗೆ ನೆಮ್ಮದಿರಿ. ನಿನ್ನ ಆಸೆ ಖಂಡಿತ ನೆರವೇರುತ್ತೆ. ಲಕ್ಷ್ಮೀ ನಿವಾಸ.